ಡಾಕ್ಟ್ರೇ, ನಾವಾಗಲೇ ಮಾತಾಡ್ದಂಗೆ ಮೂಳೆಗಳು ಪೋಸ್ಚರ್ಸ್ ಅಂದರೆ ಸರಿಯಾದ ರೀತಿ ನಿಂತ್ಕೊಳ್ಳೋದಲ್ಲ, ಕೂತ್ಕೊಳ್ಳೋದು, ಕೆಲಸ ಮಾಡೋದಿಲ್ಲ. ಈಗ ಹೆವಿ ವೆಯ್ಟ್ ಜಾಸ್ತಿ ಇದ್ರೆ ಮಂಡಿ ಮೇಲೆ ಪ್ರಾಬ್ಲಮ್ ಬರ್ತದೆ. ಹೌದು. ಈಗ ಅವ್ರು ಬಂದು ಮಂಡಿ ನಿಮ್ದು ಎಲ್ಲ ಟೆಸ್ಟ್ ಮಾಡಿ ಮಂಡಿ ಸೌದೋಗಿದೆ, ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತೀರಾ. ಹೌದು. ಆಗ ಹೆಂಗ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಡಾಕ್ಟ್ರೆ? ಮಂಡಿ ಚೇಂಜ್ ಮಾಡಬೇಕು ಅಂದ್ರೆ ಭಯ ಆಗಲ್ವಾ? ಭಯ ಯಾಕಾಗತ್ತಂದ್ರೆ ಅದ್ರ ಬಗ್ಗೆ ಅತಿಯಾಗಿ ಅವ್ರಿಗೆ ಐಡಿಯಾ ಇಲ್ಲದೆ ಇದ್ದಾಗ ಅಥವಾ ಅದರ ವಿಚಾರ ಜಾಸ್ತಿಯಾಗಿ ಇನ್ಡೆಪ್ತ್ ಅವ್ರಿಗೆ ಗೊತ್ತೇ ಇಲ್ಲದೆ ಇದ್ದಾಗ ಅವ್ರಿಗೆ ಭಯ ಬರುತ್ತೆ. ಏನು ಮಾಡ್ತಾರೆ, ರಿಪ್ಲೇಸ್ಮೆಂಟ್ ಅಂದರೆ ಏನು ಮಾಡ್ತಾರೆ ಅನ್ನೋದು ಅವರಿಗೆ ವಿಚಾರವಾಗಿ ಕಾಡ್ತಾ ಇರ್ತದೆ. ಇನ್ನೊಂದು ತುಂಬ ಅವ್ರ ಪೇಷಂಟ್ಸ್ ಬೇರೆಯವ್ರ ಜೊತೆಗೂ ಈ ರೀತಿ ಡಿಸ್ಕಷನ್ಸ್ ಮಾಡಿ ಅವ್ರದ್ದು ರಿಸಲ್ಟ್ಸ್ ಹೇಗಿದೆ ಇದೆಲ್ಲನೂ ಕಂಪೇರ್ ಮಾಡಿ ಚೆನ್ನಾಗಿ ಇದ್ದವ್ರನ್ನ ನೋಡೋದಕ್ಕಿಂತ ಚೆನ್ನಾಗಿ, ಈಗ ಒಂದು 100 ಜನರನ್ನ ಚೆನ್ನಾಗಿರೋರು ನೋಡೋದಕ್ಕಿಂತ ಒಬ್ಬರು ಚೆನ್ನಾಗಿಲ್ಲದೆ ಇರೋರು ನೋಡಿದಾಗ ಆ ಚೆನ್ನಾಗಿಲ್ಲದೆ ಇರೋರ್ದು ಇನ್ಫ್ಲುಯೆನ್ಸ್ ಇವ್ರ ಮೇಲೆ ತುಂಬವಾಗಿ ಕಾಡ್ತಾ ಇರ್ತದೆ. ಸೊ ಆ ರೀತಿ ಇರೋದಿಲ್ಲ ಆ್ಯಕ್ಚುಲಿ. ಸೊ ಇಟ್ ಡಿಪೆಂಡ್ಸ್. ಪ್ರೀ ಆಪ್ರೇಟಿವ್ಲಿ ಅವರು ಆ್ಯಕ್ಟಿವಿಟೀಸ್ ಹೇಗಿತ್ತು, ಮಸಲ್ ಸ್ಟ್ರೆಂತ್ ಹೇಗಿತ್ತು, ಮುಂದೆ ಅವರು ಎಂಥೂಸಿಯಾಸಮ್ ಅಂತ ಏನು ಹೇಳ್ತೀವಿ, ಈಗ ಸರ್ಜರಿ ಆದಮೇಲೆ ನಾನು ಆ ಕೆಲಸಗಳನ್ನ ಮಾಡಬೇಕು, ಈ ಕೆಲಸಗಳು ಮಾಡಬೇಕು, ಈ ಥರ ಉದ್ದೇಶ ಇಟ್ಕೊಂಡವರಲ್ಲಿ ನಾವು ರಿಸಲ್ಟ್ಸ್ನ ಚೆನ್ನಾಗಿ ಕಾಣಿಸ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಫಾರಿನ್ ಕಂಟ್ರೀಸಲ್ಲಿ ಅಥವಾ ವಿದೇಶದಲ್ಲಿ ನಾವು ಏನು ನೋಡ್ತೀವಿ, ನಾನು ಸ್ಕೀಯಿಂಗ್ ಮಾಡಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಈ ಥರ ಆ್ಯಕ್ಟಿವಿಟೀಸ್ನ ಕಂಡೀಷನ್ನಾಗಿಟ್ಟು ಅವ್ರು ಸರ್ಜರಿಗೆ ಬಂದಿರ್ತಾರೆ. ಬಟ್ ನಮ್ಮಲ್ಲಿ ಆ ಥರ ಎಂಥೂಸಿಯಾಸಮ್ ನಾನು ನೋಡೋದು ತುಂಬ ಕಡಿಮೆ. ಇಲ್ಲಿ ಒಂಥರ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಮಾಡ್ಕೊಳ್ಳಿಕ್ಕೆ ನಾನು ಸರ್ಜರಿ ಮಾಡಿಸ್ಕೋಬೇಕು ಅಂತ ವಿಚಾರದಲ್ಲಿ ಬಂದಾಗ ಸೊ ಆಬ್ವಿಯಸ್ಲಿ ರಿಸಲ್ಟ್ಸನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟವಾಗ್ತದೆ. ಆದ್ರೂ ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು 84 ಇಯರ್ಸ್ ಓಲ್ಡ್ ರಿಟೈರ್ಡ್ ಎಂಪ್ಲಾಯಿ ನಮ್ಮ ಹತ್ರ ಬಂದು ತುಂಬ ಅವ್ರಿಗೆ ಆ ಏಜಲ್ಲಿ ಸ್ವಂತವಾಗಿ ಅವ್ರ ಕೆಲಸಗಳನ್ನ ಅವ್ರನ್ನೇ ಮಾಡ್ಕೋಬೇಕು ಅನ್ನೋ ಒಂದು ಉತ್ತೇಜದಿಂದ ಅವರು ಸರ್ಜರಿ ಮಾಡಿದರೆ ಸರಿ ಹೋಗ್ತೀನಿ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಅವ್ರು ಬಂದಾಗ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಸರ್ಜರಿ ಮಾಡಿದರೆ ಇಂಪ್ರೂವ್ ಆಗ್ತೀರಾ ಅಂತೇಳಿ ಸರ್ಜರಿ ಮಾಡಿ 3-4 ಇಯರ್ಸ್ ಆದಮೇಲೆ ಅವ್ರು ನಮ್ಮನ್ನು ಮತ್ತೆ ಬಂದು ಕಾಣಿಸ್ದಾಗ ಅದು ಇಟ್ ಗಿವ್ಸ್ ಯು ಅ ಡಿಫ್ರೆಂಟ್ ಪ್ಲೆಜರ್. ಸೊ ನಾವು ಮಾಡೋಂಥ ಸರ್ಜರೀಸಿಂದ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನೋಡಿದಾಗ we can give these examples to all the young patients also, or even 60-70 years ಅಲ್ಲಿ ರಿಪ್ಲೇಸ್ಮೆಂಟಿಗೆ ಬರ್ತಾ ಇರೋಂಥವ್ರಿಗೆ ಇವರೆಲ್ಲ ಒಂದು ಇನ್ಸ್ಪಿರೇಷನ್ ಆಗ್ತಾರೆ.